ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ. ಆ ಸಣ್ಣ ಪುಟ್ಟ ತೊಂದರೆ ಏನಾಗುತ್ತೆ ಅಂದರೆ ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಉಪಶಮನವನ್ನು ನಾವು ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ತಪ್ಪದೇ ನೋಡಿ ಈ ಆರೋಗ್ಯದ ಒಂದು ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಆರೋಗ್ಯದ ಬಗ್ಗೆ ಒಂದು ಕಾರ್ಯಕ್ರಮ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರುವುದು ಸಹಜ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳು, ಬೇಕಾಗಿರ್ತಕ್ಕಂಥ ಉಪಶಮನಗಳನ್ನು ನಾವೇ ಕೂಡ ತಯಾರು ಮಾಡಬಹುದು. ಬನ್ನಿ, ನಮ್ಮ ಅತಿಥಿಯನ್ನು ಸ್ವಾಗತ ಮಾಡಿ ಇವತ್ತು ಯಾವ ವಿಚಾರದ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ಅವ್ರನ್ನೇ ಕೇಳೋಣ. ನಮಸ್ಕಾರ ಶ್ರೀ ನಿರಂಜನ್ ಅವರೇ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಜ್ವರ, ಫೀವರ್ ಅಂದರೆ ಏನು? ಈ ಜ್ವರ ಅಥವಾ ಫೀವರ್ ಅಂತಕ್ಕಂಥದ್ದು ನಮ್ಮ ದೇಹದ ತಾಪಮಾನ ಹೆಚ್ಚಾಗುವಂಥದ್ದು. ಈಗ ನೋಡಿ, ನಮ್ಮ ದೇಹ ನಾರ್ಮಲ್ ಟೆಂಪ್ರೇಚರ್ ಏನಂತೇವೆ, ಆವ್ರೇಜ್ ನಾವು 96.8 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೇವೆ. ಸೊ ವಿ ಟೇಕ್ ಇಟ್ ಅಪ್ ಟು 99.5 ಆಲ್ಸೋ. ಕೆಲವರಿಗೆ ಅವರ ಬಾಡಿಯ ಆ್ಯಕ್ಟಿವಿಟಿಯಿಂದಾಗಿ 99.5 ಡಿಗ್ರಿ ಫ್ಯಾರನ್ಹೀಟ್ವರೆಗೂ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ದಾಟಿದ್ರೆ ಅಬೌವ್ 99.5 ಡಿಗ್ರಿ ಫ್ಯಾರನ್ಹೀಟ್, ಅದಕ್ಕೆ ನಾವು ಫೀವರ್ ಅಂತ ಕರಿತೇವೆ. ಈಗ ಜ್ವರವನ್ನು ತೆಗೆದುಕೊಂಡಾಗ ನನಗೆ ಜ್ವರ ಬರೋಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ಇಸ್ ಐ ಲೂಸ್ ಟೇಸ್ಟ್ ಇನ್ ಮೈ ಟಂಗ್. ಏನೋ ಒಂಥರ ಕಹಿಯಾಗಿರ್ತದೆ. ಅದು ಯಾಕೆ? ಇದು ಫೀವರ್ ಅಂತಕ್ಕಂಥದ್ದು ಇಟ್ ಇಸ್ ಅ ಸೈನ್ ದಟ್ ದೇರ್ ಇಸ್ ಅನ್ ಇನ್ಫೆಕ್ಷನ್. ಇದು ಅನೇಕ ಕಾರಣಗಳಿಂದ ಆಗಿರ್ಬೋದು. ಇನ್ಫೆಕ್ಷನ್ ಒಂದೇ ಕಡೆ ಅಲ್ಲ, ಕಣ್ಣಿರ್ಬೋದು, ಮೂಗಿನ ಇನ್ಫೆಕ್ಷನ್ ಇರ್ಬೋದು, ಶ್ವಾಸಕೋಶ ಇರ್ಬೋದು. ದೇಹದ ಯಾವುದೇ ಭಾಗದಲ್ಲಿ ಇನ್ಫೆಕ್ಷನ್ ಆದಾಗ, ಅಂದರೆ ವೆನ್ ದರ್ ಇಸ್ ಸಮ್ ಬ್ಯಾಕ್ಟೀರಿಯಾ ಆರ್ ವೈರಸ್ ವಿಚ್ ಇನ್ವೇಡ್ಸ್ ದ ಬಾಡಿ, ಆವಾಗ ನಮ್ಮ ದೇಹ ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ನ ಸಾಯಿಸಲಿಕ್ಕೆ ಒಂದು ವಿಧಾನ ಇದು. ಸೊ ದ ಬ್ರೈನ್ ಗೆಟ್ಸ್ ಇಟ್ ಕಮ್ಯಾಂಡ್ಸ್ ದ ಬಾಡಿ ಟು ಹೀಟ್ ಅಪ್. ಆವಾಗ ನಮ್ಮ ದೇಹದ ತಾಪಮಾನ ಹೆಚ್ಚಾಗುತ್ತೆ. ಸೊ ಇದ್ರ ಜೊತೆಗೆ ಅನೇಕ ಇನ್ಫ್ಲಮೇಟ್ರಿ ಚೇಂಜಸ್ ಕೂಡ ಕಾಣ್ತೇವೆ. ಅದರಲ್ಲಿ ಮೈಕೈ ನೋವು ಆಗಿರ್ಬೋದು, ನಡ್ಕ ಇರ್ಬೋದು, ಇವೆಲ್ಲ ಜ್ವರದಲ್ಲಿ ಆಗುವಂಥ ಇದು. ಅದೇ ರೀತಿ ಟೇಸ್ಟ್ ಕೂಡ ಅವರಿಗೆ ಆಲ್ಟರ್ ಆಗುತ್ತೆ. ಈಗ ಮೊದಲನೇದಾಗಿ ನಾಲ್ಗೆ ಫೀವರ್ ಇಸ್ ಸ್ಟಿಲ್ 2 ಕಿಲೋಮೀಟರ್ಸ್ ಅವೇ, ಐ ಕ್ಯಾನ್ ಸಿ ದಟ್ ಟೇಸ್ಟ್ ಇನ್ ಮೈ ಟಂಗ್ ಟೇಸ್ಟಿಂಗ್ ಅಂತ ನಾನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ. ನಿರಂಜನ್ ಅವರೇ, ಜ್ವರ ಬಂದಿದ ತಕ್ಷಣ ಅದು ಒಂದು ಕಾಲು ನೋವಾಗಿರ್ಬೋದು, ಕೈ ನೋವಾಗಿರ್ಬೋದು, ಅದನ್ನು ಥರ್ಮೋಮೀಟ್ರಲ್ಲಿ ಚೆಕ್ ಮಾಡಬೇಕು. ಅದರಲ್ಲಿ ಫ್ಯಾರನ್ಹೀಟ್ ಅಂತ ನೀವು ಹೇಳಿದ್ರಿ 95ವರೆಗೂ 99.5ವರೆಗೂ ಹೋಗ್ಬೋದು. ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ? ಈಗ ನೋಡಿ, 99.5 ಮೇಲೆ ಜ್ವರ ಅಂತ ಕರಿತೇವೆ. ಇಫ್ ಇಟ್ ಕ್ರಾಸಸ್ 104 ಆರ್ ಇದಕ್ಕೇನಂತೇವೆ 104 ಡಿಗ್ರಿ, ಆವಾಗ ವಿ ಕಾಲ್ ಇಟ್ ಹೈಪರ್ ಥರ್ಮಿಯಾ. ಇನ್ನೊಂದು ಹೈಪರ್ ಪೈರೆಕ್ಸಿಯಾ ಅಂತ ಒಂದಿದೆ. ಇದು 106 ಡಿಗ್ರಿ ಫ್ಯಾರನ್ಹೀಟ್, ಅದಕ್ಕಿಂತ ಹೆಚ್ಚಾಗಿ ಹೋದಾಗ ಅದಕ್ಕೆ ಹೈಪರ್ ಪೈರೆಕ್ಸಿಯಾ ಅಂತೀವಿ. ಇದು 106 ದಾಟೋದು ಕೂಡ ಇದೇ ಕಾರಣಗಳಿವೆ ಅಂತ ನಾವು ಕಾರಣಗಳನ್ನು ಚರ್ಚೆ ಮಾಡೋಣ. ಸೊ ವಿ ರಿಯಲಿ ಆರ್ ಹಾಟ್ ವೆನ್ ವಿ ಕ್ರಾಸ್ 106 ಅಲ್ವೇ? ಓಕೆ. ಈಗ ಜ್ವರ, ಸಾಧಾರಣವಾಗಿ ಒಬ್ಬರಿಗೆ ಜ್ವರ ಬಂದಿದ ತಕ್ಷಣ ಏನು ಮಾಡಬೇಕು? ಈಗ ನೋಡಿ, ಜ್ವರ ಅನ್ನೋದು ಇಟ್ ಕ್ಯಾನ್ ಬಿ ಮ್ಯಾನೇಜ್. ಓಕೆ, ಈಗ ನಾವು ನೋಡ್ತೇವೆ ಭಾಳ ಸೂಕ್ಷ್ಮ ಆಗಿಬಿಟ್ಟಿದ್ದಾರೆ ಜನರು. ದ ಫಸ್ಟ್ ಸೈನ್ ಆಫ್ ರನ್ನಿಂಗ್ ನೋಸ್, ಜ್ವರ ಬಂದ ತಕ್ಷಣ ಅವ್ರು ಹಾಸ್ಪಿಟಲ್ ಕರ್ಕೊಂಡೋಗಿ ಆ್ಯಂಟಿಬಯೋಟಿಕ್ಸ್, ಅದರಿಂದಾಗಿ ನಮ್ಮ ಇಮ್ಯುನಿಟಿ ಭಾಳಷ್ಟು ಕಡಿಮೆ ಆಗಿಬಿಟ್ಟಿದೆ. ಸೊ ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ. ರೆಗ್ಯುಲರ್ ಯೂಸ್, ಈಗ ಎಲ್ಲದಕ್ಕೂ ಮಾತ್ರೆ ತಗೋತಾ ಇರ್ತಾರೆ ಆ್ಯಂಟಿಬಯೋಟಿಕ್ಸ್. ಸೊ ವಿ ಗೋ ಟು ಅ ಸ್ಟೇಜ್ ವೇರ್ ವಿ ಬಿಕಮ್ ರೆಸಿಸ್ಟೆಂಟ್ ಟು ಇಟ್. ಸೊ ಯಾವುದೇ ಇನ್ಫೆಕ್ಷನ್ ಆದಾಗ ಈ ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಯಾವುದೇ ಪರಿಣಾಮ ಆಗಲ್ಲ. ಸೊ ಈಗ ಜ್ವರ ಬಂದಿದ ತಕ್ಷಣ ನಾಲ್ಗೆ ಇದೆಲ್ಲ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಿದ್ರೆ ಮಾಡಬೇಕು ಅನಿಸುತ್ತೆ, ಚಳಿ ಆಗುತ್ತೆ. ಫಸ್ಟ್ ಇಸ್ ಚಳಿ ಆಗಿರ್ತದೆ. ಸೊ ನಮ್ಮ ಒಂದು ಫಸ್ಟ್ ರಿಯಾಕ್ಷನ್, ನಮ್ಮೆಲ್ಲರ ಫಸ್ಟ್ ರಿಯಾಕ್ಷನ್ ಬಂದು
we take out our jerkin or a jacket or a sweater and probably a cap and close our ears. What is the clothing that should be worn when we are having fever? ಆ ಬಟ್ಟೆಯ ಬಗ್ಗೆ ಮಾತಾಡಬೇಕಾದ್ರೆ ನಾವು ಈ ಮೈ ಬಿಸಿ ಆದಾಗ ಇಟ್ಸ್ ಆಲ್ವೇಸ್ ಬೆಟರ್ ಟು ವೇರ್ ಕೂಲ್ ಕಾಟನ್ ಕ್ಲೋತ್ಸ್. ಈಗ ಸೈನ್ ಎಲ್ಲರೂ ಹೇಳ್ತಾರೆ ಬೆಚ್ಚಗಿರಬೇಕು, ಬೆವರ್ತಾ ಇದ್ರೂ ಕೆಲವರು ಕಂಬಳಿ ಓದ್ಕೊಂಡು ಬೆವರಿದ್ರೆ ಆ ಜ್ವರ ಹೋಗ್ಬಿಡುತ್ತೆ ಅಂತ. ಬಟ್ ದಟ್ಸ್ ನಾಟ್ ವಾಟ್ ವಿ ರೆಕಮೆಂಡ್. ಸೊ ಆದಷ್ಟು ನಾವು ಕಂಫರ್ಟಬಲ್ ಆಗಿ ಕಾಟನ್ ಬಟ್ಟೆ ಆಗಿ ಹಾಕ್ಕೊಂಡು ವಿ ಶುಡ್ ಬಿ ವೆಲ್ ವೆಂಟಿಲೇಟೆಡ್. ದಟ್ ಈಸ್ ದ ಐಡಿಯಾ ಬಿಹೈಂಡ್ ಫೀವರ್. ಈಗ ನೋಡಿ ನಡ್ಕ ಅದೆಲ್ಲ ಬಂದಾಗ ವಿ ಕ್ಯಾನ್ ಕವರ್ ದ ಪರ್ಸನ್ ಆ್ಯಂಡ್ ಕೀಪ್ ಹಿಮ್ ವಾರ್ಮ್, ಕಂಬಳಿಯನ್ನು ಹೊದಿಸಿ. ಬಟ್ ಇನ್ ಅ ನಾರ್ಮಲ್ ಕೇಸ್ ಆಫ್ ಅ ಫೀವರ್ ಕೂಲ್ ಕಾಟನ್ ಕ್ಲೋತ್ಸ್ ಇಸ್ ವಾಟ್ ವಿ ರೆಕಮೆಂಡ್. ಸೊ ಒಂದು ಕಾಟನ್ ಬಟ್ಟೆಯನ್ನು ಧರಿಸೋದ್ರಿಂದ ಒಳ್ಳೆಯದು. ಈಗ ಎಷ್ಟೋ ಸಂದರ್ಭಗಳಲ್ಲಿ ಪೋಷಕರು ಸರಿ ಅಥವಾ ದೊಡ್ಡವರು ಕೂಡ ಸರಿ ಜ್ವರ ಬಂದಿದ ತಕ್ಷಣ ಒಂದು ಕಂಬಳಿಯನ್ನು ಹೊದ್ಕೊಳ್ತಾರೆ, ಒಂದು ಸ್ವೆಟ್ರನ್ನು ಹಾಕ್ಕೊಳ್ತಾರೆ, ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಕುಡಿಯೋ ನೀರು ಕೂಡ ಬಿಸಿ ಬಿಸಿಯಾಗಿ ಕುಡಿತಾರೆ, ತಣ್ಣಗೆ ಕುಡಿಯೋದಿಲ್ಲ. ಕುಡಿಯೋದು ಯಾವ ನೀರನ್ನು ಉಪಯೋಗಿಸ್ಬೇಕು? ನಮಗೆ ವಾಟ್ ಎವರ್ ವಿ ಆರ್ ಕಂಫರ್ಟಬಲ್ ವಿತ್ ಅಂತ ನಾ ಹೇಳಲು ಬಯಸ್ತೇನೆ. ಈಗ ಬಿಸಿನೀರು ಕುಡಿದ್ರೆ ಅನೇಕ ಸತಿ ದೇ ಫೀಲ್ ಬೆಟರ್. ಈಗ ಚಳಿ ಇದ್ದಾಗ ಭಾಳಷ್ಟು ಮೈಕೈ ನಡ್ಕ ಬಂದಾಗ ಬಿಸಿನೀರು ಕುಡಿಯೋದು ಉತ್ತಮ. ಸೊ ಯು ಡೋಂಟ್ ಲೋವರ್ ಯುವರ್ ಕೋರ್ ಟೆಂಪ್ರೇಚರ್. ಸೊ ಬಿಸಿನೀರು ಕುಡಿದಾಗ ಯು ಫೀಲ್ ಬೆಟರ್. ಸೊ ಆವಾಗ ನಾವು ಬೆಚ್ಚಗಿರುವಂಥ ನೀರು ಕುಡಿಯುವಂಥದ್ದು ಒಳ್ಳೆಯದು. ಮುಖ ತೊಳೆಯೋದು, ಕೈಕಾಲು ತೊಳೆಯೋದು ಅಥವಾ ಸ್ನಾನ ಮಾಡೋದು ಮಾಡಬಹುದಾ ಮಾಡಬಾರದಾ? ಜ್ವರ ಬಂದಾಗ ಇಟ್ಸ್ ಬೆಟರ್ ಟು ಅವಾಯ್ಡ್ ಈ ತಣ್ಣೀರು. ಇಫ್ ದೇ ಆರ್ ರಿಯಲಿ ಸ್ವೆಟ್ಟಿಂಗ್, ಈಗ ನೋಡಿ ತುಂಬ ಜ್ವರ ಬಂದುಬಿಟ್ಟು ಕೆಲವರು ಬೆವರ್ತಾ ಇರ್ತಾರೆ, ಆವಾಗ ದೇ ಕ್ಯಾನ್ ಹ್ಯಾವ್ ಅ ವಾರ್ಮ್ ಬಾತ್ ಬಟ್ ನಾಟ್ ಇನ್ ಕೋಲ್ಡ್ ವಾಟರ್, ಬಿಕಾಸ್ ಸಡನ್ಲಿ ಅದು ನಿಮ್ಮ ಬಾಡಿಯ ಟೆಂಪ್ರೇಚರ್ನ ಕೆಳಗಿಳಿಸುತ್ತೆ. ದ್ಯಾಟ್ ಇಸ್ ನಾಟ್ ಗುಡ್. ಸೊ ದೇ ಕ್ಯಾನ್ ಹ್ಯಾವ್ ಅ ಲುಕ್ ವಾರ್ಮ್ ವಾಟರ್ ಬಾತ್. ಉಗುರು ಬೆಚ್ಚಗಾಗಿ ನೀರನ್ನು ಉಪಯೋಗಿಸಬಹುದು ಅಂತ ನೀವು ಹೇಳ್ತೀರಾ. ಈಗ ಊಟ, ಈಗ ಸಾಧಾರಣವಾಗಿ ನಾವು ಜ್ವರ ಬಂದಾಗ ನಾವು ನೋಡಿರ್ತಕ್ಕಂಥದ್ದು ಅಥವಾ ಸಾಧಾರಣವಾಗಿ ಎಲ್ಲರೂ ಮಾಡ್ತಕ್ಕಂಥದ್ದು ರೊಟ್ಟಿ ತೊಗೊಂಡ್ಬಿಡ್ತೀವಿ. ಬೇಕರಿಗೆ ಹೋಗ್ಬಿಟ್ಟು ವಿ ಬೈ ಎ ಲೋಫ್ ಆಫ್ ಬ್ರೆಡ್ ಅಂಡ್ ಕಮ್ಸ್ ಓಕೆ ವಿ ಆರ್ ಹ್ಯಾವಿಂಗ್ ಫೀವರ್, ಲೆಟ್ಸ್ ಈಟ್ ಬ್ರೆಡ್. ದ ಬ್ರೆಡ್ ಕಾನ್ಸೆಪ್ಟ್ ಇಸ್ ವೆರಿ ಸೌತ್ ಇಂಡಿಯನ್ ಅಂತ ನನ್ನ ಅನಿಸಿಕೆ. ಬೇರೆ ಏನೂ ಕೊಡೋದಿಲ್ಲ ನಾವು ಪೇಷಂಟ್ಗೆ, ಅದು ಮಗುವಾಗಿರಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ. ಬ್ರೆಡ್ನ ಬರುವಾಗಲೇ ನನ್ನ ಮಗನಿಗೆ ಜ್ವರ, ಒಂದು ಲೋಫ್ ಬ್ರೆಡ್ ಬೇಕು ಅಂತ ತಗೊಂಡು ಹೋಗ್ಬಿಟ್ಟು ತಿನ್ನೋಕ್ಕಾಗದೇ ಇದ್ರೂ ಅವ್ರಿಗೆ ಫೋರ್ಸ್ ಮಾಡಿ ಬ್ರೆಡ್ ತಿನ್ನು ಮಗನೇ ನಿನಗೆ ಜ್ವರ ಬಂದಿದೆ ಅಂತ ನಾವು ನೋಡ್ತಕ್ಕಂಥ ವ್ಯಕ್ತಿಗಳಾಗಿದ್ದೀವಿ. ಆದರೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ನಾವು ವಿರಾಮದ ನಂತರ ಮಾತಾಡೋಣ. ಒಂದು ಸಣ್ಣ ವಿರಾಮದ ನಂತರ ಈ ಜ್ವರದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ವೆಲ್ಕಮ್ ಬ್ಯಾಕ್. ಜ್ವರ ತಾನೇ, ಸಾಧಾರಣ ಜ್ವರ ಅಂತ ನಾವು ಎಷ್ಟೋ ಸಂದರ್ಭದಲ್ಲಿ ಬಿಟ್ಬಿಡ್ತೀವಿ. ಆ ರೀತಿ ಬಿಡೋಕ್ಕಾಗಲ್ಲ. ಬನ್ನಿ ನಮ್ಮ ಜ್ವರದ ಬಗ್ಗೆ ಈ ಚರ್ಚೆಯನ್ನು ಮುಂದುವರಿಸೋಣ. ನಿರಂಜನ್ ಅವರೇ, ಈಗ ಜ್ವರದ ಬಗ್ಗೆ ನಾವು ಮಾತಾಡಿದ್ವಿ, ಯಾವ ರೀತಿಯಾದ ಜ್ವರ ಹೇಗೆ ಬರುತ್ತೆ ಅಂತ. ಎಷ್ಟು ರೀತಿಯಾದ ಜ್ವರ ಇದೆ? ಈಗ ಜ್ವರವನ್ನು ವಿಂಗಡಿಸ್ಲಿಕ್ಕೆ ಹೋದರೆ ಅನೇಕ ಥರದ ಜ್ವರಗಳಿವೆ. ಬೇಸಿಕಲಿ ನಾವು ಕೆಲವು ರೀತಿಯ ಜ್ವರಗಳನ್ನು ನೋಡೋಣ. ಮೊದಲನೇದಾಗಿ ಕಂಟಿನ್ಯೂಸ್ ಫೀವರ್ ಅಂತ ಏನು ಕರಿತೇವೆ. ಇದು ಜ್ವರ 100 ಡಿಗ್ರಿಗಿಂತ ಹೆಚ್ಚಿರ್ಬೋದು. ಅದು ಕಂಟಿನ್ಯೂಸ್ ಆಗಿ ಹಾಗೇ ಇರುತ್ತೆ, ಕೆಳಗಡೆ ಬರೋಲ್ಲ. ಒಂದು 3-4 ದಿವಸ ಆ ಥರನೇ ಇರ್ಬೋದು, ಅದಕ್ಕೆ ಕಂಟಿನ್ಯೂಸ್ ಅಂತೀವಿ. ಇನ್ನೊಂದು ಇಂಟರ್ಮಿಟೆಂಟ್ ಅಥವಾ ರಿಲ್ಯಾಪ್ಸಿಂಗ್ ಅಂತ ನಾವು ಕರಿಬೋದು. ಸೊ ಈ ಇಂಟರ್ಮಿಟೆಂಟ್ ಜ್ವರ ಅನ್ನೋದು ಬಿಟ್ಟು ಬರುತ್ತೆ. 2 ದಿವಸ ಜ್ವರ ಇರುತ್ತೆ, ತುಂಬ ಮೈಕೈ ನೋವು ಇರುತ್ತೆ, ಇನ್ನು 2 ದಿವಸ ಸರಿಯಾಗಿರ್ತಾರೆ, ಮತ್ತೆ ಬರುತ್ತೆ. ಸೊ ಈ ರೀತಿಯಾದ ಒಂದು ಜ್ವರ, ಇದಕ್ಕೆ ಇಂಟರ್ಮಿಟೆಂಟ್. ಇನ್ನೊಂದು ರೆಮಿಟೆಂಟ್ ಅಂತ ಕರಿತೇವೆ. ಇದು ಜ್ವರ ತುಂಬ ಹೈ ಆಗಿರುತ್ತೆ, ಆದರೆ ಆ ಹೈಯಲ್ಲೇ ನಾವು ಸ್ವಲ್ಪ ಏರ್ಪೇರ್ಗಳನ್ನು ಕಾಣಿಸ್ತೇವೆ. 1 ಡಿಗ್ರಿಗಿಂತ ಜಾಸ್ತಿ. ಈಗ ನೋಡಿ 104ರಿಂದ 3ಕ್ಕೆ ಬರ್ಬೋದು, ಮತ್ತು ನೆಕ್ಸ್ಟ್ ದಿವಸ 2ಕ್ಕೆ ಹೋಗ್ಬೋದು, 102ಕ್ಕೆ, ಇನ್ನು ಮತ್ತೆ 103ಕ್ಕೆ ಹೋಗ್ಬೋದು. ಸೊ ಜ್ವರ ಕಂಟಿನ್ಯೂಸ್ ಆಗಿರುತ್ತೆ, ಬಟ್ ಅದರಲ್ಲಿ ಏರುಪೇರಿಗೆ ಇದು ರೆಮಿಟೆಂಟ್ ಅಂತ ಕರಿತೇವೆ. ಇನ್ನೊಂದು ಥರದ್ದು ಪೆಲ್ ಎಬ್ಸ್ಟೆನ್ಸ್ ಅಂತ. ಇದು ಒಂದು ರೀತಿಯ ಕ್ಯಾನ್ಸರ್ ಅಥವಾ ಲಿಂಫೋಮಾ ಏನು ಬರುತ್ತೆ ಅದರಿಂದ ಆಗುವಂಥ ಈ ಜ್ವರ ಪೆಲ್ ಎಬ್ಸ್ಟೆನ್ಸ್. ಇನ್ನೊಂದು ಥರದ ಜ್ವರ ನ್ಯೂಟ್ರೋಪೆನಿಕ್ ಜ್ವರ ಅಂತ ಹೇಳಿಬಿಟ್ಟು. ಈಗ ಬಾಡಿಯಲ್ಲಿರೋ ನ್ಯೂಟ್ರೋಫಿಲ್ಸ್, ಅವು ರೋಗ ನಿರೋಧಕ ಶಕ್ತಿಯನ್ನು ನಮಗುಂಟು ಮಾಡುವಂಥ ನ್ಯೂಟ್ರೋಫಿಲ್ಸ್,
ಅವುಗಳು ಕಡಿಮೆ ಆದಾಗ ಬರುವಂಥ ಜ್ವರಕ್ಕೆ ನಾವು ನ್ಯೂಟ್ರೋಪೆನಿಕ್ ಜ್ವರ ಅಂತ ಕರಿತೇವೆ. ಈಗ ಇನ್ನೊಂದು ದಿನ ಅವತ್ತು ನಮ್ಮ ಫ್ರೆಂಡ್ಸ್ ರೂಮ್ಗೆ ಹೋಗಿದ್ದೆ. ಅಲ್ಲಿ ಅವರು ನಮ್ಮ ಫ್ರೆಂಡ್ಸ್ ರೂಮಲ್ಲಿ ಒಂದು ಡಂಬಲ್ಸ್ ಇದೆ. ಆ ಡಂಬಲ್ಸ್ನ ಎತ್ತಿ ಸುಮ್ಮನೆ ಹಿಂಗೆ ಮಾಡೋಣ ಅಂತ ಹಿಂಗೆ ಫುಲ್ಲಾಗಿ ಅದನ್ನು ಒಂದು 4-5 ಸರಿ ಹಿಂಗೆ ಮಾಡಿದೆ. ಸ್ವಲ್ಪ ಟೈಟ್ ಆಯಿತು, ಸ್ವಲ್ಪ ಸಂತೋಷ ಆಯಿತು. ಆದರೆ ಸಾಯಂಕಾಲ ಹೋದರೆ ಭಯಂಕರ ನೋವಲ್ಲೇ ಸರಿಯಾಗ್ಬಿಡುತ್ತೆ ಅಂತ ನಾನು ನೆನ್ಸ್ಕೊಂಡಿದ್ದೆ. ಬಟ್ ಆ ನೋವಿಂದ ಜ್ವರ ಬಂದ್ಬಿಡ್ತು. ಯಾತಕ್ಕಾಗಿ? ಈಗ ನೋಡಿ, ನೀವು ಕೇಳಿದ್ದು ಒಳ್ಳೆಯದಾಯಿತು. ಈಗ ಜ್ವರವನ್ನು ನೋಡಬೇಕಾದ್ರೆ ಇನ್ನೆರಡು ಅಂಶಗಳನ್ನು ನಾವು ಗಮನಕ್ಕೆ ತಂದ್ಕೋಬೇಕಾಗುತ್ತೆ. ಹೈಪರ್ ಥರ್ಮಿಯಾ ಆಮೇಲೆ ಹೈಪರ್ ಪೈರೆಕ್ಸಿಯಾ. ಈಗ ಹೈಪರ್ ಥರ್ಮಿಯಾ ಅಂತಕ್ಕಂಥದ್ದು ದೇಹದ ತಾಪಮಾನ ಹೆಚ್ಚಾಗುತ್ತೆ, ಬಟ್ ಅದು ಒಂದು ಇನ್ಫೆಕ್ಷಸ್ ಕಂಡೀಷನ್ ಅಲ್ಲ. ಅದನ್ನ ಜ್ವರದ ಕೆಳಗೆ ಹಾಕಲಿಕ್ಕೆ ಆಗೋಲ್ಲ. ಸೊ ಇಟ್ ಜಸ್ಟ್ ಅನ್ ಇನ್ಕ್ರೀಸ್ ಇನ್ ದ ಬಾಡಿ ಟೆಂಪ್ರೇಚರ್. ಸೊ 100 ಡಿಗ್ರಿ ಮೇಲಿರ್ಬೋದು, 101 ಇರ್ಬೋದು. ಸೊ ಇದರ ಕೆಲವು ಕಾರಣ ಏನಂದರೆ ಎಕ್ಸಸೈಸ್ ಒಂದು ಕಾರಣ. ತುಂಬ ಎಕ್ಸಸೈಸ್ ಮಾಡಿ ವೇಗವಾಗಿ ಓಡಿದಾಗ ನಮ್ಮ ದೇಹ ತಾಪಮಾನ ಹೆಚ್ಚಾಗುತ್ತೆ, ಅದಿರ್ಬೋದು. ಅಥವಾ ತುಂಬ ಹೊತ್ತು ಬಿಸಿಲಲ್ಲಿ ನಿಂತಾಗ ಆಗ ಕೂಡ ಈ ಒಂದು ಹೈಪರ್ ಥರ್ಮಿಯಾ ಅಂತ ಒಂದು ಕಂಡೀಷನನ್ನು ನೋಡ್ತೇವೆ. ಇನ್ನೊಂದು ಹೈಪರ್ ಪೈರೆಕ್ಸಿಯಾ. ಇದು ಇಟ್ಸ್ ಹ್ಯಾಸ್ ಅ ವೆರಿ ಪ್ಯಾಥೊಲಾಜಿಕಲ್ ಕಾಸ್ ಅಂತ ಕರಿಬೋದು ನಾವು. ಯಾವುದೇ ಒಂದು ಕ್ಯಾನ್ಸರ್ ಇರ್ಬೋದು, ತಲೆಗೆ ಪೆಟ್ಟು ಬಿದ್ದಿರ್ಬೋದು, ಆವಾಗ ನಮ್ಮ ಮೆಡ್ಲಲ್ಲಿರೋಂಥ ಪ್ರೆಷರ್, ಇಂಟ್ರಾಕ್ರೇನಿಯಲ್ ಪ್ರೆಷರ್ ಏನಂತೀವಿ, ಅದು ತುಂಬ ಜಾಸ್ತಿ ಆಗಿ ಆವಾಗ ಇಟ್ ಹೀಟ್ಸ್ ಅಪ್ ದ ಬಾಡಿ ವೆರಿ ಮಚ್. ಸೊ ಅದಕ್ಕೆ ಹೇಳಿದ್ದು 106 ಡಿಗ್ರಿ ತನಕ ಹೋಗ್ಬೋದು, ಅದಕ್ಕಿಂತ ಮೇಲೇನೂ ಇರ್ಬೋದು. ಅದಕ್ಕೆ ನಾವು ಹೈಪರ್ ಪೈರೆಕ್ಸಿಯಾ ಅಂತ ಕರಿತೇವೆ. ಈಗ ಜ್ವರ ಬಂದಾಗ ಮಗುಗೆ, ಲೆಟ್ಸ್ ಸೇ ಫಾರ್ ಅ ಸ್ಮಾಲ್ ಚೈಲ್ಡ್, ಇಷ್ಟು ಚಿಕ್ಕ ಮಗು ಅಥವಾ ದೊಡ್ಡ ಮಗುಗೆ, we usually see, at least when I was small, I've seen my parents do, they kind of take one cloth, dip it in the water and take out all the water and keep it here. What does it do? What we're trying to do is reduce the body's core temperature. ಈಗ the brain is giving a signal for the body to heat up. ಈ ಹೀಟಿಂಗ್ ಅಪ್ ಇಂದ ನಾವು ಏನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ, ಯಾವ್ಯಾವ ಇನ್ಫೆಕ್ಷಸ್ ಆರ್ಗ್ಯಾನಿಸಮ್ ನಮ್ಮ ದೇಹದಲ್ಲಿದೆ ಅದನ್ನು ಸಾಯಿಸ್ಲಿಕ್ಕೋಸ್ಕರ ಈ ಬಾಡಿ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ನಮ್ಮ ಬಾಡಿ ಹೀಟ್ ಆದರೆ ಇಟ್ ಈಸ್ ಅಫೆಕ್ಟಿಂಗ್ ದ ಅದರ್ ಟಿಶ್ಯೂಸ್ ಟು. ಆವಾಗ ತಾನೇ ಮೈಕೈ ನೋವು, ಇಟ್ ಮೇ ಲೀಡ್ ಟು ಸಮ್ ಕಾಂಪ್ಲಿಕೇಶನ್ಸ್. ಅದಕ್ಕೋಸ್ಕರ ವಿ ಹ್ಯಾವ್ ಟು ಬ್ರಿಂಗ್ ದ ಟೆಂಪ್ರೇಚರ್ ಬ್ಯಾಕ್ ಟು ನಾರ್ಮಲ್. ದ ಬಾಡಿ ಈಸ್ ಬೆಸ್ಟ್ ವೆನ್ ಇಟ್ ಇಸ್ ಇನ್ ಹೋಮಿಯೋಸ್ಟೇಸಿಸ್ ಅಥವಾ ನಾರ್ಮಲ್. ಸೊ ಅದಕ್ಕೋಸ್ಕರ ನಾವು ಈ ತಣ್ಣೀರು ಬಟ್ಟೆನ ಲೇಪನವನ್ನು ಮಾಡ್ತೇವೆ. ಕೆಲವರು ಸ್ಪಾಂಜ್ ಬಾತ್ ಅಂತ ಹೇಳ್ತಾರೆ, ಅದೇನು ಸರ್? ಇಟ್ ಈಸ್ ಸಿಂಪ್ಲಿ ಯೂಸಿಂಗ್ ಡಿಫ್ರೆಂಟ್ ಥಿಂಗ್. ಅಂದರೆ ನಾವು ಈಗ ಸ್ಪಾಂಜ್ ಬರುತ್ತೆ, ಸ್ಪಾಂಜನ್ನು ಉಪಯೋಗಿಸಿ ಅಥವಾ ಒಂದು ಕಾಟನ್ ಪ್ಯಾಡನ್ನು ಉಪಯೋಗಿಸಿ ಅದನ್ನು ನಾವು ತಣ್ಣೀರು ಬಟ್ಟೆಯ, ಇಫ್ ಯೂಸ್ ಇಟ್ ಆಸ್ ಸಬ್ಸ್ಟಿಟ್ಯೂಟ್ ಫಾರ್ ದಿಸ್ ಕ್ಲಾತ್, ದಟ್ ಟೈಮ್ ವಿ ರೆಫರ್ ಟು ಇಟ್ ಆಸ್ ಸ್ಪಾಂಜ್ ಬಾತ್. ಸೊ ಈಗ ಅದನ್ನು ನಾವು ಸ್ಪಾಂಜ್ ಬಾತ್ ಅಥವಾ ನೀರಲ್ಲಿ ದೇಹವನ್ನು ತೊಳೆದು ಸಡನ್ಲಿ ದ ಬಾಡಿ ಇಸ್ ಹಾಟ್, ಈಗಾಗಲೇ ಮೈ ಬಿಸಿಯಾಗಿದೆ, ಇಟ್ಸ್ ಬರ್ನಿಂಗ್, and probably touch it with cold water, and suddenly the temperature of the body comes down very sharply, alve ತುಂಬಾ ಬೇಗ. ಅದರಿಂದ ಏನು ತೊಂದರೆ ಆಗೋದಿಲ್ವಾ? ಆಗುತ್ತೆ. ಸಡನ್ಲಿ ಆಗಿ ಈ ಪೇಷಂಟ್ಗೆ ಚಿಲ್ಸ್ ರಿಗರ್ಸ್ ಏನಂತೀವಿ, ನಡ್ಕ ಬಂದ್ಬಿಡುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಇಟ್ ಶುಡ್ ನಾಟ್ ಬಿ ಅ ಡ್ರಾಸ್ಟಿಕ್ ಫಾಲ್ ಇನ್ ಟೆಂಪ್ರೇಚರ್. ಈಗ ನಾವು ಜ್ವರ ಬಂದಾಗ ಗ್ರ್ಯಾಜುವಲಿ ಸ್ವಲ್ಪ ಹಣೆಗೆ ಹಾಕಿ, ಆಮೇಲೆ ಕತ್ತಿಗೆ ಹಾಕಿ, ಚೆಸ್ಟ್, ಆ ರೀತಿ ಬೈ ಸ್ಟೇಜಸ್ ನಾವು ಗ್ರ್ಯಾಜುವಲಿ ವಿ ಹ್ಯಾವ್ ಟು ಬ್ರಿಂಗ್ ದ ಟೆಂಪ್ರೇಚರ್ ಡೌನ್. ಐ ಹೋಪ್ ನಮ್ಮ ವೀಕ್ಷಕರು ಈ ವಿಷಯವನ್ನು, ಸಿ ವೆನ್ ವಿ ಟಾಕಿಂಗ್ ಅಬೌಟ್ ಫೀವರ್, ಲೆಟ್ಸ್ ಟೇಕ್ ಇಟ್ ವೆರಿ ನೈಸ್ಲಿ, ಆ್ಯಂಡ್ ದಟ್ಸ್ ವೈ ಯು ಮೈಟ್ ಬಿ ಥಿಂಕಿಂಗ್ ಇಟ್ಸ್ ಸಚ್ ಅನ್ ಆರ್ಡಿನರಿ ಟಾಪಿಕ್, ವೈ ಡು ವಿ ನೀಡ್ ಎ ಡಿಸ್ಕಷನ್ ಆನ್ ಇಟ್? ದಿ ಬಾಡಿ ಟೆಂಪ್ರೇಚರ್ ಇಸ್ ಆಲ್ರೆಡಿ ಹಾಟ್, ತುಂಬ ಬಿಸಿಯಾಗಿದೆ, ತಾಪಮಾನ, ದೇಹದ ತಾಪಮಾನ ಮೇಲಾಗಿದೆ. ಆವಾಗ ಕೆಲವರು ಏನು ಮಾಡ್ತಾರೆ, ಸ್ನಾನ ಮಾಡಿಬಿಡ್ತಾರೆ, ತಣ್ಣೀರಲ್ಲಿ ಸ್ನಾನ ಮಾಡಿಬಿಡ್ತಾರೆ. ದೇ ಜಸ್ಟ್ ಗೋ ಇನ್ ಟು ದ ಶವರ್ ಆ್ಯಂಡ್ ಟೇಕ್ ಅ ಬಕೆಟ್ ಆಫ್ ವಾಟರ್ ಆ್ಯಂಡ್ ಪೋರ್ ಆನ್ ದೆಮ್. ಯು ನೆವರ್ ಡೂ ದ್ಯಾಟ್. ಯು ಸ್ಟಾರ್ಟ್ ವಿತ್ ಯುವರ್ ಫೋರ್ ಹೆಡ್ ಆ್ಯಂಡ್ ಕಮ್ ಸ್ಲೋಲಿ ಡೌನ್ ಆ್ಯಂಡ್ ದೆನ್ ಇನ್ಕ್ರೀಸ್ ಯುವರ್ ಆ್ಯಕ್ಟಿವಿಟಿ, ಅಲ್ವೇ? ಹೌದು. ಈಗ ಈ ನೀರು ಹಾಕೋದ್ರಿಂದ ಈಗಾಗಲೇ ನಾವು ಏನು ಹೇಳ್ತೀವಿ, ವಿ ಟ್ರೈ ಟು ಬ್ರಿಂಗ್ ದಿ ಟೆಂಪ್ರೇಚರ್ ಆಫ್ ದ ಬಾಡಿ ಡೌನ್. ವಾಟ್ ಎಲ್ಸ್ ಕೆನ್ ವಿ ಡೂ ವೆನ್ ವಿ ಹ್ಯಾವ್ ಫೀವರ್? ಇನ್ನೊಂದು ಬಹಳಷ್ಟು ಮುಖ್ಯವಾದಂಥ ವಿಷಯ, ನಾವು ಈ ನಡ್ಕದಿಂದ ವಿ ಲೂಸ್ ಅ ಲಾಟ್ ಆಫ್ ಮಾಯ್ಶ್ಚರ್ ಫ್ರಮ್ ದ ಬಾಡಿ. ಸೊ ದ್ಯಾಟ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಯಾಕಂದರೆ ಈ ಫ್ಲೂಯಿಡ್ ಅನ್ನೋ ಅಂಶ ನಮ್ಮ ದೇಹದಿಂದ ಹೊರಗೋದಾಗ ಅಗೇನ್ ವಿ ಲೂಸ್ ಅವರ್ ಬಾಡೀಸ್ ನಾರ್ಮಲ್ ಬ್ಯಾಲೆನ್ಸ್. ಅದಕ್ಕೋಸ್ಕರ ನಾವು ಸಾಕಷ್ಟು ನೀರಿನ ಅಂಶವನ್ನು ತಗೋಬೇಕು. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಜ್ಯೂಸಸ್, ನೀರನ್ನು ಕುಡಿಬೋದು, ಎಳ್ನೀರನ್ನು ಕುಡಿಬೋದು. ಯಾವುದೇ ರೀತಿಯಾದಂಥ ಫ್ಲೂಯಿಡ್ ಏನಿದೆ
ಅದನ್ನು ನಾವು ಸೇವಿಸಿದ್ರೆ ವಿ ಆರ್ ಟ್ರೈಂಗ್ ಟು ರೆಸ್ಟೋರ್ ಅವರ್ ಬಾಡಿ ಬ್ಯಾಕ್ ಟು ದ ನಾರ್ಮಲ್ ಸ್ಟೇಟ್. ವಿರಾಮಕ್ಕೆ ಹೋಗುವ ಮುನ್ನ ನಾನು ಒಂದು ವಿಷಯ ಹೇಳ್ತಾ ಇದ್ದೆ ನಿಮಗೆ. ಬ್ರೆಡ್, ವೆನ್ ವಿ ಆರ್ ಸಿಕ್, ದ ಜನರಲ್ tendency is for our parents to buy bread. We didn't answer that question. Even though this episode is almost coming to an end, this part is coming to an end, but we will talk about it in the next part, and we'll take a small break. ಒಂದು ಸಣ್ಣ ವಿರಾಮದ ನಂತರ ಏನು ಊಟ ಮಾಡ್ಬೋದು, ಇನ್ನು ಮನೆಯಲ್ಲಿ ಮಾಡ್ತಕ್ಕಂಥ ಉಪಶಮನಗಳು ಏನು ಅಂತ ನಾವು ನೋಡೋಣ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ತೀವಿ, ನೀವು ತೆಗೆದುಕೊಳ್ಳಿ. ಇಟ್ ಇಸ್ ಆಲ್ ಅಬೌಟ್ ಫೀವರ್. ವೆಲ್ಕಮ್ ಬ್ಯಾಕ್. ಬನ್ನಿ, ನಾವು ಈ ಸಂಚಿಕೆಯಲ್ಲಿ ಜ್ವರದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಜ್ವರ ತಾನೇ, ಅದರಲ್ಲಿ ಏನಿದೆ ಎಂಬತಕ್ಕಂಥ ಭಾವನೆ ತಪ್ಪು, ಮಾಹಿತಿ ತುಂಬ ಒಳ್ಳೆಯದು. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ನಿರಂಜನ್ ಅವರೇ, ನಾನು ವಿರಾಮಕ್ಕೆ ಹೋಗುವ ಮುನ್ನ ಈ ಬ್ರೆಡ್ ಅಥವಾ ಚಪಾತಿ ಈ ರೀತಿಯಾಗಿ ತಿನ್ನಬೇಕು ಅಂತ ಏನಾದರೂ ಪದ್ಧತಿ ಇದೆಯಾ? ನಾವು ವೈಜ್ಞಾನಿಕವಾಗಿ ನೋಡಬೇಕಾದ್ರೆ ಆ ರೀತಿ ಏನೂ ಇಲ್ಲ. ಯೂಶಲಿ ನಾವು ಬ್ರೆಡ್ ಏನಕ್ಕೆ ಕೊಡ್ತೀವಿ ಅಂದರೆ ಅದು ಲೈಟ್ ಆಗಿರುತ್ತೆ, ಬೇಗ ಡೈಜೆಸ್ಟ್ ಆಗುತ್ತೆ. ಯಾಕಂದರೆ ನಮ್ಮ ದೇಹಕ್ಕೆ ಸಾಕಷ್ಟು ಕೆಲಸ ಕೊಡೋದು ಜ್ವರದಲ್ಲಿ ಸರಿ ಇಲ್ಲ. ಅದಕ್ಕೋಸ್ಕರ ಎನಿಥಿಂಗ್ ಲೈಟ್, ಅದಕ್ಕೋಸ್ಕರ ಈ ಬ್ರೆಡ್ಡನ್ನು ಪದ್ಧತಿ ಬಂದ್ಬಿಟ್ಟಿದೆ. Okay, anything light, I don't know, but for me, no, when I'm having fever, if I eat nicely, the fever goes away. Can't really, different strokes for different people. So, iga, the idea is to keep the stomach light, alve. ಹೊಟ್ಟೆನ ಭಾರ ಕೊಡದೆ, ಕೆಲಸ ಜಾಸ್ತಿ ಕೊಡದೆ ನಾವು ಅದನ್ನು ನೋಡ್ಕೋಬೇಕಾಗಿದೆ. ಸೊ ಈಗ ಮಕ್ಕಳಿಗೆ ಹಾಲು, we force children to drink milk when they have fever. Is it a right thing or a wrong thing? ಈಗ ರೈಟ್ ರಾಂಗ್ ಅಂತಿಲ್ಲ. ಡ್ರಿಂಕಿಂಗ್ ಮಿಲ್ಕ್ ಇಸ್ ನಾಟ್ ಎ ಕಾಂಟ್ರಾ ಇಂಡಿಕೇಶನ್. ಈಗ ನೋಡಿ, ಹಾಲನ್ನು ಬಿಸಿ ಕುಡಿದಾಗ ದೇ ಟ್ರೈಂಗ್ ಟು ಅಗೇನ್ ಪ್ರಿವೆಂಟ್ ದಿಸ್ ಚಿಲ್ಸ್. ಈಗ ಏನಂತಾರೆ, ಈ ನಡ್ಕ ಬಂದುಬಿಟ್ರೆ ತಂದೆ ತಾಯಿಗೆ ಭಾಳಷ್ಟು ಗಾಬರಿ ಆಗೋಗುತ್ತೆ. ಸೊ ದೇ ಜಸ್ಟ್ ಫೀಲ್ ದಿಸ್ ಇಸ್ ಅ ವಾರ್ಮ್ ಡ್ರಿಂಕ್. ಆ್ಯಂಡ್ ಒನ್ ಮೋರ್ ಗುಡ್ ಥಿಂಗ್ ಅಬೌಟ್ ಇಟ್ ಇಸ್ ಅ ಫ್ಲೂಯಿಡ್. ಸೊ ಇನ್ ಎನಿ ಫಾರ್ಮ್, ಯಾವುದೇ ರೀತಿಯರಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ನೀರಾಗಿರ್ಬೋದು, ಎಳ್ನೀರಾಗಿರ್ಬೋದು, ಫ್ಲೂಯಿಡ್ಸ್ ಆರ್ ವೆರಿ ವೆರಿ ನೆಸೆಸರಿ ಇನ್ ಫೀವರ್. ಸೊ ಕೀಪ್ ಯುವರ್ ಸೆಲ್ಫ್ ವೆಲ್ ಹೈಡ್ರೇಟೆಡ್ ಇನ್ ಫೀವರ್. ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ನೀರಿನ ಪ್ರಮಾಣವನ್ನು ಜಾಸ್ತಿ ತಗೋಬೇಕು. ಪಕ್ಕದಲ್ಲೇ ಒಂದು 2 ಲೀಟರ್ ನೀರು ಬಾಟ್ಲ್ ಇಟ್ಕೊಂಡು ಆವಾಗ ಸ್ವಲ್ಪ ನೀರು ಕುಡಿದ್ರೇ ಅದರಲ್ಲೇ ಜ್ವರ ಉಂಟೋಗುತ್ತೆ. It doesn't have to be tablets, and it doesn't have to be something else. If you keep yourself wet, at least inside, that's what I'm talking about. Drinking water, enough water will regulate and take away the fever. Is there any other remedies, home remedies for fever? Okay, we can go back to our time-tested formula. Two wonderful things we can find in nature. Okay, it is garlic and ginger. ಈ ಬೆಳ್ಳುಳ್ಳಿ ಮತ್ತು ಶುಂಠಿ, we have to give a lot of credit to these things. See, of course, we Indians are, we cannot cook anything without garlic and ginger. ಈ ಶುಂಠಿ ಬೆಳ್ಳುಳ್ಳಿ ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೂ ಬಟ್ something tells me you're a big fan of garlic and ginger. Are you a big fan of garlic and ginger? I must admit, because ಯಾವುದೇ ಒಂದು ಕಾಯಿಲೆ, ಚಿಕ್ಕ ಪುಟ್ಟ ಕಾಯಿಲೆ ಆದಾಗ ವಿ ಫಸ್ಟ್ ಟ್ರೈ ಟು ಲುಕ್ ಎಟ್ ನ್ಯಾಚುರಲ್. ಅಟ್ಲೀಸ್ಟ್ ಮೀ ಪರ್ಸ್ನಲಿ, ಈಗ ನನಗೆ ನೆಗಡಿ, ಕೆಮ್ಮು ಆ ಥರ ಅಥವಾ ಜ್ವರ ಆದಾಗ ಐ ಟ್ರೈ ಟು ಟೇಕ್ ದಿಸ್ ಶುಂಠಿ ಕಷಾಯ. ಸೊ ಇದರಿಂದ ಐ ರಿಕವರ್. ಓನ್ಲಿ ವೆನ್ ಇಟ್ಸ್ ವೆರಿ ವರ್ಸ್ ಐ ಕನ್ಸಲ್ಟ್ ದ ಡಾಕ್ಟರ್. Do you take tablets, Mr. Niranjan, when you are very sick, or do you take tablets just like that? Well, I don't go in for tablets regularly. I try to find a natural remedy. ಆಮೇಲೆ ಇದು ವರ್ಕೌಟ್ ಆಗಲಿಲ್ಲ ಅಂದರೆ ದೆನ್ ಐ ಟ್ರೈ ಟು ಕನ್ಸಲ್ಟ್ ಅ ಡಾಕ್ಟರ್. Okay, you try first with the homemade remedies. And what is your success rate? You've been pretty good with pretty good. Probably about 90%. Okay, all the 90% times you take some natural remedies. Okay, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಏನು ಮಾಡಬೇಕು? ಈಗ ನೋಡಿ, ಶುಂಠಿಯನ್ನು ಅನೇಕ ಸಾರಿ ಈ ಕೋಲ್ಡ್ ಅಥವಾ ಈ ಗಂಟಲು ನೋವು ಅದರಿಂದ ನಮಗೆ ಜ್ವರ ಬರುವಂಥದ್ದಾಗಿದೆ. ಸೊ ಈ ಒಂದು ಇನ್ಫೆಕ್ಷನನ್ನು ನಾವು ಮ್ಯಾನೇಜ್ ಮಾಡುವ ಹಾಗೆ ಈ ಶುಂಠಿಯ ಕಷಾಯನ ಹೇಳಿದಾಗೆ ಶುಂಠಿಯನ್ನು ನಾವು ಈ ಡೆಕಾಕ್ಷನನ್ನು ಮಾಡಿ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಅಥವಾ ಹಳದಿ ಪೌಡ್ರನ್ನು ಹಾಕಿ ಇದ್ರ ಜೊತೆ ಸ್ವಲ್ಪ ಹನಿನೂ ಮಿಕ್ಸ್ ಮಾಡ್ಕೊಂಡು ನಾವು ತಗೊಳ್ಳೋದಾದರೆ ಬಹಳಷ್ಟು ಒಳ್ಳೆಯದು. ಇನ್ನೊಂದು, ಈಟಿಂಗ್ ರಾ ಗಾರ್ಲಿಕ್, ಇಟ್ಸ್ ಅ ವೆರಿ ಪವರ್ಫುಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್.
ಸೊ ಇದು ಯಾವುದೇ ಇನ್ಫೆಕ್ಷನ್ ಇರೋದನ್ನ ನಮ್ಮ ಜಿ ಐ ಟ್ರ್ಯಾಕ್ಟಿಂದ ಹೊರಗೆ ಹಾಕುತ್ತೆ. ಸೊ You mean to say you want people to eat a clove of garlic raw garlic. Raw. Yeah. Without anything. Yes. Okay. It may be bad, it is not very pleasant, but it is one of the best antibacterials. I didn't mean that. No. Don't get me wrong. What I meant to say is like, it can be really hot on your tongue and other, but medicines are supposed to be bitter always. ಬೇರೆ ಏನಾದರೂ ಇದೆಯಾ? ಇನ್ನೊಂದು ಒಳ್ಳೆಯದಂದರೆ ತುಳಸಿ ಎಲೆಗಳು, ಇವು ಇಟ್ ಇಸ್ ಥಾಟ್ ಟು ಬ್ರಿಂಗ್ ಡೌನ್ ಫೀವರ್ ವೆರಿ ವೆರಿ ಎಫೆಕ್ಟಿವ್ಲಿ. ನ್ಯಾಚುರಲ್ ಆಗಿ ನೋಡಬೇಕಾದ್ರೆ ಬೇಸಿಲ್ ಏನಂತಿ ಅಂದರೆ ತುಳಸಿ, ಈ ಗಿಡದ ಎಲೆಗಳನ್ನು ನಾವು ಡಿಕಾಕ್ಷನ್ ಮಾಡಿಕೊಂಡು ಅಥವಾ ಹಾಗೆ ತಿನ್ನೋದಾದರೆ ಇದು ನೆಗಡಿ ಕೆಮ್ಮುಗೂ ಒಳ್ಳೆಯದು, ಜ್ವರನೂ ಕೂಡ ಕಡಿಮೆ ಮಾಡುತ್ತೆ. ಇನ್ನೊಂದು ವಂಡರ್ಫುಲ್ ರೆಮಿಡಿ, ಅನೇಕರಿಗೆ ಗೊತ್ತಿಲ್ಲದೆ ಇರ್ಬೋದು, ಪೈನಾಪಲ್ ಜ್ಯೂಸ್ ಇಸ್ ಅ ವೆರಿ ಗುಡ್ ಆ್ಯಂಟಿಪೈರೆಟಿಕ್. ಅಂದರೆ ಈ ಜ್ವರವನ್ನು ಹೋಗಲಾಡಿಸೋಕ್ಕೆ ಒಂದು ಒಳ್ಳೆಯ ಔಷಧಿ ಈ ಪೈನಾಪಲ್ ಜ್ಯೂಸ್. Is pineapple a seasonal fruit? Yes, it is. Okay. So in case ಈಗ ನೋಡಿ ಅನೇಕ ನಗರಗಳಲ್ಲಿ ಈ ಪೈನಾಪಲ್ ಆಲ್ ದ ಇಯರ್ ರೌಂಡ್ ವಿ ಗೆಟ್ ಇಟ್. So I think it will not be difficult. No, I thought like then we'll have to catch fever only when there is pineapple season. Anything else? Is there anything else you want to add? ಇದಕ್ಕೆ ಇನ್ನೊಂದು ಹೈಜೀನ್. ಈಗ ನೋಡಿ ಅನೇಕ ಸಾರಿ ನಮಗೆ ಬರುವಂಥ ಜ್ವರಗಳು ನಾವು ಸಾಕಷ್ಟು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡದೆ ಅನ್ಹೈಜಿನಿಕ್ ಪ್ರಾಕ್ಟೀಸಸ್ಸಿಂದ ಇದು ಹರಡುವಂಥದ್ದಾಗಿದೆ. ಸೊ ಆದಷ್ಟು ನಾವು ನಮ್ಮ ಎನ್ವೈರ್ಮೆಂಟನ್ನು ಸ್ವಚ್ಛವಾಗಿಟ್ಕೊಂಡು ಕೈ ತೊಳೆಯೋದನ್ನು ಅಭ್ಯಾಸ ಮಾಡಿ ಒಳ್ಳೆಯ ಆಹಾರ ತಿಂಡಿಗಳನ್ನು ಮಾಡೋದಾದರೆ ಈ ಫೀವರನ್ನು ನಿಜವಾಗ್ಲೂ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. See, the underlining thing is we need to eat good food, alwe. ಹೌದು. The immunity is to be, at a level where we have this ಪವರ್ ಟು ಫೈಟ್ ಅಗೇನ್ಸ್ಟ್ ಡಿಸೀಸ್. ಈ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ನಾವು ಚೆನ್ನಾಗಿ ಡೆವಲಪ್ ಮಾಡಬೇಕಾಗುತ್ತೆ ಒಳ್ಳೆಯ ಆಹಾರದಿಂದ. ಇನ್ನೊಂದು ಒಂದು ರೆಮಿಡಿ ಏನು ಈ ಜ್ವರಕ್ಕೆ ಅಂದರೆ, ಈ ಒಣ ದ್ರಾಕ್ಷಿ ಬರುತ್ತಲ್ಲ, ಅದನ್ನು ನಾವು ಒಂದು ಬಿಸಿ ನೀರಲ್ಲಿ ಹಾಕಿ ಆ ನೀರನ್ನು ಗಂಟೆಗೂ ಒಂದೊಂದು ಸಿಪ್ ಅಥವಾ 2 ಸಿಪ್ ಅದನ್ನ ತಗೋತಾ ಇದ್ದರೆ ವಿ ಫೀಲ್ ಲಾಟ್ ರೆಜುವಿನೇಟೆಡ್. ಇದು ಎನರ್ಜಿನೂ ಕೊಡುತ್ತೆ, ಆಮೇಲೆ ಪ್ಲಸ್ ಇಟ್ಸ್ ಗಾಟ್ ಆ್ಯಂಟಿಪೈರೆಟಿಕ್ ಆ್ಯಕ್ಟಿವಿಟಿ. I hope you are taking down on that. Raisins put in boiling water or warm water and keep that raisins right in the water. ಅದನ್ನು ಆ ಒಣ ದ್ರಾಕ್ಷಿಯನ್ನು ಆ ನೀರಲ್ಲೇ ಇಟ್ಟು ಅದನ್ನು 2 ಸ್ಪೂನ್ ಆವಾಗ ಕುಡಿತಾ ಇದ್ದರೆ ನಿಮಗೆ ದೇಹದಲ್ಲಿ ಶಕ್ತಿನೂ ಹೆಚ್ಚುತ್ತೆ. ಯುವರ್ ಫೀವರ್ ಆಲ್ಸೋ ಕಮ್ಸ್ ಡೌನ್. ಎನಿಥಿಂಗ್ ಎಲ್ಸ್ ಸರ್? ಇನ್ನೊಂದು ಆರೆಂಜ್ ಜ್ಯೂಸ್. ಇದು ಇಟ್ಸ್ ಹೈ ಇನ್ ವೈಟಮಿನ್ ಸಿ. ದಿಸ್ ಇಸ್ ಫಾರ್ ಎನರ್ಜಿ. ಈಗ ನೋಡಿ ಜ್ವರದಲ್ಲಿ ಭಾಳಷ್ಟು ಬಲಹೀನರಾಗ್ತೇವೆ. We lose a lot of energy. They are very restless. Fatigue is there. So to combat this, vitamin C rich juice. It can be any citrus fruit, but I recommend orange juice. ಇಲ್ಲ ಅಂದರೆ ಫುಲ್ ಆರೆಂಜ್, ಅದನ್ನು ನಾವು ತಿನ್ನೋದ್ರಿಂದ ದೇಹಕ್ಕೆ ಭಾಳ ಒಳ್ಳೆಯದು. ಓಕೆ, ಆರೆಂಜ್ ಆ್ಯಂಡ್ ಪೈನಾಪಲ್ ಇಸ್ ಗುಡ್. ವೆರಿ ಗುಡ್. ಕಿತ್ತಲೆ ಹಣ್ಣು. ಹೌದು, ಕಿತ್ತಲೆ ಹಣ್ಣು ಅಂತ ನಾವು ಹೇಳ್ತೀವಿ ಅದನ್ನು. ಸೊ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದೀರಾ. ವಾಂಟ್ ಟು ಥ್ಯಾಂಕ್ ಯು. And we are impressed with the knowledge that you have about natural remedies. Thank you so much, Niranjan. ಪ್ರಿಯ ವೀಕ್ಷಕರೇ, ಈ ಜ್ವರವನ್ನು ನಾವು ಚೆನ್ನಾಗಿ ತೆಗೆದುಕೋಬೇಕಾಗಿದೆ. ಯಾಕೆ ಚೆನ್ನಾಗಿ ತೆಗೆದುಕೋಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಂದರೆ, ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಉಪಶಮನಗಳನ್ನು ನಮ್ಮ ಮನೆಗಳಲ್ಲಿ ನಾವು ಮಾಡಿದಾಗ, ಈ ಟ್ಯಾಬ್ಲೆಟ್, ಈ ಟಾನಿಕನ್ನು ದೂರ ಇಟ್ಟಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಮೇ ಈ ಕೀಪ್ ಯು ಔಟ್ ಆಫ್ ಆಲ್ ಫೀವರ್ಸ್.